ಕಂದಿಕೆರೆ ಹೋಬಳಿ ಕರುವಿನ ಮೇಲೆ ದಾಳಿ ನಡೆಸಿದ ರಕ್ಕಸ ಚಿರತೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸುತ್ತಮುತ್ತ ಗ್ರಾಮಸ್ಥರಲ್ಲಿ ಹೆಚ್ಚಿದ ಆತಂಕ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿಕೆರೆ ಹೋಬಳಿಯ ತಿಮ್ಮನಹಳ್ಳಿ, ರಾಮನಹಳ್ಳಿ ಹಾಗೂ ಹನುಮಂತನಹಳ್ಳಿಯ ಸುತ್ತಮುತ್ತ ಚಿರತೆಯ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ಗ್ರಾಮಸ್ಥರು ಭಯದಲ್ಲಿಯೇ ಜೀವನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ತಿಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕ ಬೆಳವಾಡಿ ಗ್ರಾಮದಲ್ಲಿ ರೈತ ನಾಗೇಂದ್ರಪ್ಪ ಎಂಬುವವರ ತೋಟದ ಮನೆಯಲ್ಲಿ ಕಟ್ಟಾಕಿದ್ದ ಕರುವಿನ ಮೇಲೆ 2 ಗಂಟೆ ಸುಮಾರಿಗೆ ಚಿರತೆ ದಾಳಿಯನ್ನ ನಡೆಸಿದೆ. ಇನ್ನು ಚಿರತೆ ಕರುವಿನ ಮೇಲೆ ದಾಳಿ ನಡೆಸುತ್ತಿದ್ದಂತೆ ಕರುವಿನ ಕಿರುಚಾಟ ಕೇಳಿ ನಾಗೇಂದ್ರಪ್ಪ ಹಾಗೂ ಸ್ಥಳೀಯರು ಸ್ಥಳಕ್ಕೆ ಧಾವಿಸಿ ಚಿರತೆಯನ್ನ ಸ್ಥಳದಿಂದ ಓಡಿಸಿದ್ದಾರೆ. ಇನ್ನು ಕರುವಿನ ದೇಹದ ಮೇಲೆ ಚಿರತೆ ಹಲ್ಲಿನ ಗುರುತುಗಳು ಕಂಡುಬಂದಿದ್ದು, ಗ್ರಾಮಸ್ಥರ ಸಮಯ ಪ್ರಜ್ಞೆಯಿಂದ ಸದ್ಯ ಕರು ಪ್ರಾಣಾಪಾಯದಿಂದ ಪಾರಾಗಿದೆ. ಅಲ್ಲದೆ ಈ ಬಗ್ಗೆ ಅರಣ್ಯ ಇಲಾಖೆಗೂ ತಿಳಿಸಿದ್ರು, ಬರ್ತೀವಿ ಅಂದವರು ಇನ್ನೂ ಬಂದಿಲ್ಲ ಅಂತ ರೈತ ನಾಗೇಂದ್ರಪ್ಪ ಬೇಸರವನ್ನ ವ್ಯಕ್ತಪಡಿಸಿದ್ರು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಕಂದಿಕೆರೆ ಹೋಬಳಿ ತಿಮ್ಮನಹಳ್ಳಿ ಚಿಕ್ಕಬೆಳವಾಡಿ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ತೋಟ ಮನೆಯಲ್ಲಿದ್ದಾಗ ಚಿರತೆ ಕರುವನ್ನ ಹಿಡ್ಕೊಂಡು ಇದು ಮಾಡಿರೋದೆ. ರಾತ್ರಿ 2 ಗಂಟೆಯಲ್ಲಿ ಹಿಡ್ದಿತ್ತು. ಅದನ್ನು ಎದ್ದು ನಾವು ಬಿಡಿಸ್ಕೊಂಡಿದ್ದೀವಿ. ತಿರ್ಗಾ ಮತ್ತೆ ಎಲ್ಲ ಕೂಗಾಡಿದಾಗ ಪಕ್ಕದವರು ಎಲ್ಲ ಬಂದಾಗ ಇದು ಬಿಟ್ಟು ಓಡೋಯ್ತು. ಇದ್ರ ಬಗ್ಗೆ ಯಾರಿಗಾರ ವಿಷಯ ತಿಳಿಸಿದ್ರ ಸರ್? ಇದ್ರ ಬಗ್ಗೆ ಬೆಳಿಗ್ಗೆ ಎದ್ದು ಫಾರೆಸ್ಟ್ ಇಲಾಖೆಗೆ ಫೋನ್ ಮಾಡಿಸಿದ್ವಿ. ಏನ್ ಹೇಳಿದ್ರು ಅವರು? ಈಗ ಬರ್ತೀವಿ ಅಂತ ಅಂದವರು ಬಂದಿಲ್ಲ. ಎಷ್ಟು ಗಂಟೆಗೆ ಫೋನ್ ಮಾಡಿದ್ರಿ? ಬೆಳಿಗ್ಗೆ 7 ಗಂಟೆಲಿ. 7 ಗಂಟೆಗೆ ಫೋನ್ ಮಾಡಿದ್ವಿ. ಅವ್ರು ಹೇಳಿಕೆ ಏನಂತ ಕೊಟ್ರು? ಅವರು ಹೇಳಿದಕ್ಕೆ ಈಗ ಬರ್ತೀವಿ ಅಂತ ಅಂದರು. ಇನ್ನೂ ಬಂದಿಲ್ಲ. ಈಗ ಬರ್ತೀವಿ ಅಂದರು, ಇನ್ನೂ ಬಂದಿಲ್ಲ. ಅದು ಹೊಲ್ನೆಟ್ಟದವ ಅಂದ್ರು, 3 ಹೊಲ್ನೆಟ್ಟಿದಾವೆ ಅಂತಂದು. ಪ್ರಾಣ ಆಯ್ತು ಹೋಗೈತ ಅಂದ್ರು. ಪ್ರಾಣಿದೆ, ಕರು ಮಂಕಾಗಿದೆ ಅಂತಂತ ಹೇಳಿ. ಕರು ಸಾಯ್ಬೇಕಾಯ್ತು ಲೆಕ್ಕಾಚಾರ, ಅವ್ರು ಹೇಳೋ ಲೆಕ್ಕಾಚಾರ. ಅವ್ರು ಹೇಳೋ ಲೆಕ್ಕಾಚಾರ ಸತ್ತೋದ್ಮೇಲೆ ಬರ್ತೀವಿ ಅಂತ. ಇದು ಎಷ್ಟನೇ ಇನ್ಸಿಡೆಂಟ್? ಇದು ನಮ್ದು ಇದು ಫಸ್ಟು. ನಾಯಿಗಳು ಬಾಚಿರೋದು 3ನೇ ಐಟಮ್. ಇದು ಚಿರತೆ ಎಷ್ಟು ಸಲ ಕಾಣಿಸ್ಕೊಂಡಿದೆ? ನಮಗೆ ಕಾಣಿಸ್ಕೊಂಡ್ರೆ ರಾತ್ರಿನೇ ಕಾಣಿಸ್ಕೊಂಡ್ರು. ಹನುಮಂತನಹಳ್ಳಿ ಒಂದ್ಸಲ, ಹನುಮಂತನಹಳ್ಳಿ ಹತ್ರ ಒಂದು ಹುಡುಗನ್ನ ಅಟ್ಯಾಕ್ ಮಾಡೈತೆ. ಅದೊಂದು ಬಿಟ್ರೆ ನಾವು ರಾತ್ರಿ ಇಲ್ಲಿ ನೋಡಿರೋದು. ಇಲ್ಲೇದು ಸರ್ 2 ಸಲ. 2 ಸಲ. ಹಾಗಾಗಿ ಇಲ್ಲಿ ಬಂಕತ್ರ ಸುತ್ತಮುತ್ತ ಎಲ್ಲ ಬಂಕತ್ರ ಸುತ್ತಮುತ್ತ ಅಲ್ಲೆಲ್ಲ ಕಾಣಿಸ್ಕೊಂಡೈತಂತೆ. ನಮ್ಮ ಕಣ್ಣಿಲ್ಲ, ಕಂಡರು ಹೇಳ್ತಾ ಇರೋದು. ರೋಡಲ್ಲಿ ಅಡ್ಡ ಹೋಯ್ತು, ಬಂತು ಬೆಳಗಿನ ಜಾವ 5 ಗಂಟೆಲಿ ನಾಯಿ ಹಿಡ್ಕೊಂಡು ಎಳ್ಕೊಂಡು ಹೋಯ್ತು ಅಂತೇಳಿ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಅರಣ್ಯ ಇಲಾಖೆಯವ್ರ ಬಗ್ಗೆ ಏನ್ ಹೇಳ್ತಾ ಇರ್ತಾರ? ಅರಣ್ಯ ಇಲಾಖೆಯವರಿಗೂ ಅವ್ರಿಗೂ ಎಲ್ಲ ಮಾಹಿತಿ ಕೊಟ್ಟವ್ರಿ ಗ್ರಾಮ ಪಂಚಾಯತಿಯಿಂದವ. ತಿರ್ಗಾ ಮತ್ತೆ ಬೆಳಿಗ್ಗೆ ಅವರೇ ಗ್ರಾಮ ಪಂಚಾಯತ್ ಸಿಗೋ ಹೊತ್ತಿಗೆ ಅವ್ರ ಕೈಲೇ ತಿರ್ಗಾ ಅವ್ರಿಗೆ ಮಾಡಿಸಿವಿ. ಇನ್ನು ಇತ್ತೀಚೆಗೆ ಈ ಭಾಗದಲ್ಲಿ ಚಿರತೆ ಓಡಾಟ ಹೆಚ್ಚಾಗಿದ್ದು, ಇದಕ್ಕೂ ಮುನ್ನ ಹನುಮಂತನಹಳ್ಳಿ ಗ್ರಾಮದಲ್ಲಿ ಕುರಿ ಮೇಯಿಸಿಕೊಂಡು ಬರ್ತಾ ಇದ್ದ ಬಾಲಕನ ಮೇಲೆ ಚಿರತೆ ದಾಳಿಯನ್ನ ನಡೆಸಿತ್ತು. ಅಲ್ಲದೆ ಬೆಳಗ್ಗೆ ಸಮಯದಲ್ಲಿ ಡೈರಿಗಳಿಗೆ ಹಾಲನ್ನ ಹಾಕಲು ಜನ ದಿನನಿತ್ಯ ಸಂಚರಿಸುತ್ತಾರೆ. ಹೀಗಾಗಿ ರಾತ್ರಿ ಸಮಯದಲ್ಲಿ ಮನೆಯಿಂದ ಹೊರಬರಲು ಜನರು ಭಯಪಡುವಂತಾಗಿದೆ. ಅಲ್ಲದೆ ಬೋನನ್ನ ಇಟ್ಟು ಚಿರತೆಯನ್ನ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಮನವಿಯನ್ನ ಮಾಡಿದ್ರೂ ಕೂಡ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅಲ್ಲಿ ರಾತ್ರಿ 2 ಗಂಟೆ ಸಮಯದಲ್ಲಿ ಚಿರತೆ ಕರು ಮೇಲೆ ಅಟ್ಯಾಕ್ ಮಾಡಿದೆ. ಆ ಕರು ಕಿರ್ಚಾಡಿದಾಗ ನಾವು ಎದ್ದು ಆ ಸಮಯದಲ್ಲಿ ಓಡಿ ಹೋಗಿ ನೋಡಿದಾಗ ಆ ಕರುನ ಕುತ್ತಿಗೆಯಲ್ಲಿ ಇದು ಚಿರತೆ ಹಿಡ್ಕೊಂಬಿಟ್ಟಿತ್ತು ಕುತ್ತಿಗೆ ಹತ್ರ. ಅಲ್ಲಿ 3 ಮಾರ್ಕೂ ಬಿದ್ದಿದೆ. ನಾವು ಹೋಗಿ ಜೋರಾಗಿ ಕಿರ್ಚಾಡಿದಾಗ ಅದು ಬಿಟ್ಟು ಜೋಳದೊಳಗಡೆ ಓಡೋಗ್ಬಿಡ್ತು. ಆಗ ಅಲ್ಲಿಂದ ಮುಂದೆ ಹೋದಾಗ ಅಲ್ಲಿ ನಾಯಿನೂ ಸಹ ಕಿರ್ಚಾಟದ ಸೌಂಡ್ ಬಂತು ಬಂಕ್ ಪಕ್ಕ. ಅವಾಗ ಇಲ್ಲಿಂದ ಹೋಗಿದ್ದು ಅಲ್ಲಿ ನಾಯಿ ಹಿಡ್ಕೊಂಡು ಹೋಗಿದ್ದು. ಈ ಥರ ರಾತ್ರಿ ಸಮಯದಲ್ಲಿ ಈ ಥರ ಅಟ್ಯಾಕ್ ಮಾಡಿದೆ. ಅಲ್ಲಿ ಸುಮಾರು ಜನಗಳು ಓಡಾಟನೂ ಇರ್ತೈತೆ. ಬೆಳಗಿನ ಜಾವ 5 ಗಂಟೆ ಸಮಯದಿಂದಲೂ ಹಾಲು ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ತಿಮ್ಮನಹಳ್ಳಿಗೆ ಬೆಳವಾಡಿ ಕಡೆಯಿಂದ, ಆ ಕಡೆ ತಿರುಮಲರೆಡ್ಡಿ ಕಡೆಯಿಂದ, ಚೌಡಂಪಾಳ್ಯ ಕಡೆಯಿಂದ ಹಿಂಗೆಲ್ಲ ಜನ ಬರ್ತಾ ಇರ್ತಾರೆ. ಆ ಸಮಯದಲ್ಲಿ ಇದಕ್ಕೂ ಇಂಚೆ 1-2-3 ದಿವಸದ ಹಿಂದೆ ಅದು ಹಾಲು ಹಾಕೋದಕ್ಕೆ ಅಂತ ಹೋದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜಿಗಿದು ಓಡಿ ಹೋಗಿದೆ. ಅದನ್ನು ಸುಮಾರು ಜನ ನೋಡಿದ್ದಾರೆ. ಅದು ಕೆಲವು ಮಾಹಿತಿನೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದರು.
ಹಾಗೆಯೇ ಈ ಇನ್ಸಿಡೆಂಟ್ ಆಗಿದ್ದನ್ನು ನಾವು ಇವತ್ತು ಹೇಳಿದ್ದು ಅರಣ್ಯಾಧಿಕಾರಿಗಳಿಗೆ. ಅವರು ಬರ್ತೀವಿ ನೋಡ್ತೀವಿ ಅಂತ ಅಂದ್ಬಿಟ್ಟು ಇದೇ ಥರ ಸಬೂಬು ಹೇಳಿರು, ಯಾರೂ ಬರಲಿಲ್ಲ, ನೋಡಲಿಲ್ಲ. ಈಗ ಇವತ್ತು ರಾತ್ರಿ ಅಲ್ಲಿ ಹಸು ಕಟ್ಟೋದಕ್ಕೂ ಭಯ ಆಗಿದೆ, ಕರುನು ಅಲ್ಲಿ ಇರೋದಕ್ಕೂ ಭಯ ಆಗಿದೆ. ಅಲ್ಲಿ ನಮ್ಮ ಮನುಷ್ಯರು ಸಹ ಯಾವಾಗಲೂ ಓಡಾಡ್ತಾ ಇರ್ತಾರೆ. ಈಗ ನಾವು 10 ಗಂಟೆ ಸಮಯದಾಗೆಲ್ಲ ಅಲ್ಲಿ ಓಡಾಡಬೇಕಾಗತ್ತೆ. ಎಲ್ಲಿ ಅಟ್ಯಾಕ್ ಮಾಡ್ತಾಯಿತ್ತೋ ಏನೋ ಅನ್ನೋದು ತುಂಬ ಭಯ ಆಗಿದೆ. ಆದ್ದರಿಂದ ನಾವು ಹೇಳೋದೇನಪ್ಪ ಅಂತ ಅಂದರೆ, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಒಂದು ಸ್ವಲ್ಪ ಗಮನದಲ್ಲಿ ತಗೊಂಡು ಒಂದು ಬೋನನ್ನಾರ ಇಟ್ಟು ಅದನ್ನು ಹಿಡಿಯತಕ್ಕಂಥ ಒಂದು ವ್ಯವಸ್ಥೆನ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಡ್ತೀವಿ. ಇನ್ನಾದರೂ ಸಂಬಂಧಪಟ್ಟ ಅರಣ್ಯ ಇಲಾಖೆಯ ಅಧಿಕಾರಿಗಳು ಚಿರತೆಯನ್ನ ಸೆರೆ ಹಿಡಿದು ಜೀವ ಭಯದಲ್ಲಿಯೇ ಬದುಕ್ತಾ ಇರುವ ರೈತರ ಕಷ್ಟಕ್ಕೆ ಸ್ಪಂದಿಸಬೇಕಾಗಿದೆ. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.